ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಯೋಗ ಗುರು ನಾಗರಾಜ. ಬನ್ನಿ, ಈ ದಿನ ನಿಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾಗಿರತಕ್ಕಂಥ ಪ್ರಾಣಾಯಾಮದ ಅಭ್ಯಾಸವನ್ನು ಹೇಳ್ಕೊಡ್ತೀನಿ. ಈ ಒಂದು ಪ್ರಾಣಾಯಾಮವನ್ನು ಎಲ್ಲರೂ ಕೂಡ ಮಾಡಬಹುದು. ನಮ್ಮ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಈ ಒಂದು ಪ್ರಾಣಾಯಾಮ ತುಂಬಾನೇ ಸಹಕಾರಿಯಾಗುತ್ತೆ. ಈ ಪ್ರಾಣಾಯಾಮದ ಹೆಸರು ಭ್ರಾಮರಿ ಪ್ರಾಣಾಯಾಮ. ಭ್ರಮರ ಅಂದರೆ ಜೇನುದುಂಬಿ. ಜೇನುದುಂಬಿಯಂತೆ ನಾವು ನಾದವನ್ನು ಮಾಡುವುದರಿಂದ ಮೆದುಳಿನ ಎಲ್ಲ ನರತಂತುಗಳಲ್ಲಿ ತರಂಗಗಳು ಉತ್ಪತ್ತಿಯಾಗಿ ಮನಸ್ಸಿನ ಒತ್ತಡ ನಿವಾರಣೆ ಆಗುತ್ತೆ. ಹಾಗಾಗಿ ಈ ಒಂದು ಭ್ರಮರಿ ಪ್ರಾಣಾಯಾಮವನ್ನು ಎಲ್ಲರೂ ಕೂಡ ಮಾಡಬಹುದು. ಯಾವ ರೀತಿ ಭ್ರಮರಿ ಪ್ರಾಣಾಯಾಮವನ್ನು ಮಾಡೋದು ಅದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಷಣ್ಮುಖಿ ಮುದ್ರೆಯನ್ನು ಇಟ್ಕೊಂಡು ಅಭ್ಯಾಸವನ್ನು ಮಾಡಬೇಕು. ಕೈಗಳಲ್ಲಿ 2 ತೋರು ಬೆರಳನ್ನು ಕಣ್ಣಿನ ಉಬ್ಬುಗಳ ಮೇಲೆ, 2 ಬೆರಳುಗಳನ್ನು ಕಣ್ಣಿನ ಮೇಲೆ, 2 ಬೆರಳನ್ನು ಮೂಗಿನ ಮೇಲೆ, 2 ಬೆರಳನ್ನು ಬಾಯಿಯ ಮೇಲೆ, 2 ಹೆಬ್ಬೆರಳನ್ನು ಕಿವಿ. ಈಗ ಉಸಿರು ತಗೊಂಡು ಉಸಿರು ಹೊರ ಹಾಕುತ್ತಾ ಜೇನುದುಂಬಿಯಂತೆ ನಾದವನ್ನು ಮಾಡಬೇಕು. ಇದೇ ರೀತಿಯಾಗಿ ಉಸಿರು ತಗೊಂಡು ಉಸಿರು ಹೊರ ಹಾಕುತ್ತಾ ನಾದವನ್ನು ಮಾಡಬೇಕು. ಈ ರೀತಿಯಾಗಿ 5 ರಿಂದ 9 ಬಾರಿ ಪ್ರತಿನಿತ್ಯ ಈ ಅಭ್ಯಾಸವನ್ನು ಮಾಡುವುದರಿಂದ ಮಾನಸಿಕ ಒತ್ತಡ, ದೇಹದ ಎಲ್ಲ ಸ್ನಾಯುಗಳಲ್ಲಿ ವಿಶ್ರಾಂತಿ ಲಭಿಸುತ್ತೆ. ನಮಗೆ ಅಭ್ಯಾಸ ಆದ ನಂತರ ನಾವು ಕೈಗಳನ್ನು ಷಣ್ಮುಖಿ ಮುದ್ರೆ ಇಲ್ಲದೆಯೂ ಕೂಡ ಮಾಡಬಹುದು. 1 ಬೆರಳನ್ನು ಕಿವಿಯ ಭಾಗದಲ್ಲಿ ಇಟ್ಕೊಂಡು ದೀರ್ಘವಾದ ಉಸಿರು ತಗೊಂಡು ಉಸಿರು ಹೊರ ಹಾಕ್ಬೇಕಾದ್ರೆ ನಾದವನ್ನು ಮಾಡಬೇಕು. ಈ ರೀತಿಯಾಗಿ ಕೂಡ ನಾವು ಅಭ್ಯಾಸವನ್ನು ಮಾಡಬಹುದು. ಇನ್ನೂ ಚೆನ್ನಾಗಿ ನಮಗೆ ಇಂದ್ರಿಯಗಳ ನಿಗ್ರಹ ಬಂದ ಮೇಲೆ, ಮನಸ್ಸು ನಮ್ಮ ಹತೋಟಿಗೆ ಬಂದ ಮೇಲೆ, ಅಡ್ವಾನ್ಸ್ ಲೆವೆಲಲ್ಲಿ ಈ ಮುದ್ರೆ ಇಲ್ಲದೆ ಕೂಡ ನಾವು ಅಭ್ಯಾಸವನ್ನು ಮಾಡಬಹುದು. ಕೈಗಳಲ್ಲಿ ಚಿನ್ಮುದ್ರೆ ಇಟ್ಕೊಂಡು ಯಾವುದಾದ್ರೂ ಧ್ಯಾನ ಭಂಗಿಯಲ್ಲಿ ಕುಳಿತುಕೊಂಡು ಕಣ್ಮುಚ್ಚಿ ಮನಸ್ಸನ್ನು ಅಂತರ್ಮುಖಗೊಳಿಸಿ ಉಸಿರು ತೆಗೆದುಕೊಂಡು ಉಸಿರು ಹೊರ ಹಾಕುತ್ತಾ ನಾದವನ್ನು ಮಾಡಬೇಕು. ಭ್ರಮರಿ ನಾದದಲ್ಲಿ ಆದಂಥ ತರಂಗಗಳನ್ನು ಸಂಪೂರ್ಣ ಶರೀರದಲ್ಲಿ ಗಮನಿಸುತ್ತಾ ವಿಶ್ರಾಂತಗೊಳ್ಳಬೇಕು. ನಂತರ ನಿಧಾನವಾಗಿ ಕಣ್ಣುಗಳನ್ನು ಮಿಡಿಸ್ತಾ ಬಿಡಬೇಕು. ನೋಡಿದ್ರಲ್ಲ, ಈ ರೀತಿ 5 ರಿಂದ 9 ಬಾರಿ ಪ್ರತಿನಿತ್ಯ ನೀವು 5 ನಿಮಿಷ ಭ್ರಮರಿ ನಾದವನ್ನು ಮಾಡ್ತಾ ಬಂದರೆ ನಿಮ್ಮ ಮಾನಸಿಕ ಒತ್ತಡ ನಿವಾರಣೆ ಆಗುತ್ತೆ. ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಿಶ್ರಾಂತಿ ಸಿಗುತ್ತೆ. ಎಲ್ಲ ಮನಸ್ಸಿನ ಗೊಂದಲಗಳಿಂದ ನಾವು ನಿವಾರಣೆಯನ್ನು ಪಡೆಯಬಹುದು, ಒತ್ತಡದಿಂದ ಮುಕ್ತಿಯನ್ನು ಪಡೆಯಬಹುದು. ನಿತ್ಯ ಈ ಭ್ರಮರಿ ಅಭ್ಯಾಸವನ್ನು ಮಾಡಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನೆಲ್ಲ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಶುಭ.